ಕೆರಾಡಿ ಒಂದು ಕುಗ್ರಾಮ. ಸೊ ಅಂಥ ಒಂದು ಪ್ರದೇಶದಲ್ಲಿ ನನ್ನ ತಮ್ಮ, ನನ್ನ ಸ್ನೇಹಿತ ದಿವ್ಯಾದ್ರ ಶೆಟ್ಟಿ ಹುಟ್ಟುತ್ತಾನೆ. ಲೆಕ್ಚರರ್ ಆಗಿದ್ದವನು ಕೆಲಸ ಬಿಟ್ಟು ಅಲ್ಲಿಂದ ಮೋದಿಕೇರಿಗೆ ಬರ್ತಾನೆ. ನಮಗೆಲ್ಲ ಇನಿಷಿಯಲಿ ಓಕೆ ಇದು ಹೇಗೆ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ನಮಗೆಲ್ಲ. ಸೊ ಒಂದು ಕಡೆ ಕೆಲಸ ಮಾಡಿದ್ರೆ ಸಂಬಳ ಬರುತ್ತೆ, ಸೊ ಜೀವನ ಹೋಗುತ್ತೆ ಅಂತ ಅಂದ್ಕೊಂಡು. ಬಟ್ ಇಲ್ಲಿ ಹೋದಾಗ ಇಲ್ಲ ಅಣ್ಣ ಮಾಡ್ತೀನಿ ನಾನು ಅದು ಇದು ಅಂತ ಹೇಳ್ತಾ ಇದ್ದವನು. ಓಕೆ ಏನೋ ಮಾಡ್ತಾನೆ ಅನ್ನೋ ಥರದಲ್ಲೇ ಇತ್ತು, ಬಿಟ್ಟರೆ ಇಲ್ಲೇನೋ ಒಂದು ಆಗುತ್ತೆ ಅನ್ನೋದಿರಲಿಲ್ಲ. ಬಟ್ ಒಂದಂತೂ ನಂಬಿಕೆ ಇತ್ತು, ಇವನು ಸುಲಭಕ್ಕೆ ಸೋಲನ್ನು ಒಪ್ಪುವಂಥ ಜಾತಿ ಎಲ್ಲ ಇದು ಅಂತ ಅಂದ್ಕೊಂಡು ಗೊತ್ತಿತ್ತು. ಸೊ ಹಾಗಾಗಿ ಅಲ್ಲೊಂದು ಈ ಇಡೀ ಹಿಸ್ಟ್ರಿ ಇತ್ತಲ್ಲ, ಇವನೇನು ಕಷ್ಟಪಟ್ಕೊಂಡು ಬಂದ, ಮನೆ ಎಲ್ಲಿತ್ತು, ಯಾವ ಥರದ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಫೈನಾನ್ಷಿಯಲ್ ಸ್ಟೇಟಸ್ ಏನಿತ್ತು, ಸೊಸೈಟಿಲಿ ತಲೆ ಎತ್ತಿ ನಿಲ್ಲಬೇಕು ಅಂತಂದರೆ ಬೆಳಿಲೇಬೇಕು, ಒಂದು ಹೆಸರು ಮಾಡಲೇಬೇಕು, ಒಂದು ಓಕೆ ಇಂಥವ್ರ ಮಗ ಅಥವಾ ಈ ಜಾಗದಿಂದ ಬಂದಿದ್ದಾನೆ ಅಂತ ಅಂದ್ಕೊಂಡು ಒಂದು ರೆಕಗ್ನಿಷನ್ ಬೇಕೇ ಬೇಕು. ಇಲ್ಲಾಂದ್ರೆ ಲೈಫಿಗೆ ಸಾರ್ಥಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅದೇ ಅಷ್ಟು